ನಾವು ಯಾವಾಗಲೂ ಮೇಕಪ್ ಮಾಡ್ಕೊಂಡಾಗ ಆ ಮೇಕಪ್ ಕಾಣಿಸೋ ರೀತಿಯಲ್ಲೇ ನಾವು ರೆಡಿ ಆಗ್ತೀವಿ ನೋಡಿ. ನನ್ನ ಪ್ರಕಾರ ಅದು ತುಂಬ ಈಸಿ ಮೇಕಪ್. ಇಟ್ಸ್ ವೆರಿ ಈಸಿ. ನೋಡ್ತಿದ್ದಾಗೆ ಹೇಳ್ಬಿಡ್ಬೋದು, ಓ ಇವ್ರು ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಫುಲ್ ಫೇಸ್ ಮೇಕಪ್ ಮಾಡ್ಕೊಂಡಾಗ ಲೈಕ್ ಫೌಂಡೇಶನ್, ಕನ್ಸೀಲರ್ ಮತ್ತು ಕಾಂಟೋರ್, ಹೈಲೈಟರ್ ಇದೆಲ್ಲ ಯೂಸ್ ಮಾಡಿ ಕೂಡ ಏನೂ ಅಪ್ಲೈಯೇ ಮಾಡ್ದಿರೋ ಹಾಗೆ ಕಾಣಿಸ್ತೀವಿ ನೋಡಿ. ಅಂದರೆ ನ್ಯಾಚುರಲ್ ಆಗಿ ನೀವು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದೀರಾ ಅಂದರೆ ನೀವು ಹೇಳಿದ್ರು ಕೂಡ ಜನ ನಂಬಲ್ಲ, ನಿಜವಾಗ್ಲೂ ನೀನು ಮೇಕಪ್ ಮಾಡ್ಕೊಂಡಿದ್ಯಾ ಅಂದ್ಕೊಳ್ತಾರೆ. ಸೊ ಆ ರೀತಿಯಾದಂಥ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗತ್ತೆ. ಸೊ ಇವತ್ತು ಆ ರೀತಿಯಾದಂಥ ಒಂದು ಮೇಕಪ್ ನಾನು ನಿಮ್ಮೆಲ್ರಿಗೂ ಹೇಳ್ಕೊಡ್ತೀನಿ. ಇನ್ಫ್ಯಾಕ್ಟ್ ತುಂಬ ಮೂವೀಸಲ್ಲಿ ನೋಡಿರ್ತೀವಿ ನಾವು, ಹೀರೋಯಿನ್ಸ್ ನಾವೇ ಕನ್ಫ್ಯೂಸ್ ಆಗಿಬಿಡ್ತೀವಿ, ಇವ್ರ ಸ್ಕಿನ್ ಇಷ್ಟು ಫ್ಲಾಲೆಸ್ ಆಗಿದೆ ಅಲ್ಲ, ಇವ್ರು ನಿಜವಾಗ್ಲೂ ಮೇಕಪ್ ಮಾಡ್ಕೊಂಡಿದ್ದಾರಾ ಇಲ್ವಾ ಅಂತ. ಸೊ ಈ ರೀತಿಯಾದಂಥ ಮೇಕಪ್ ನೀವು ಹೇಗೆ ಮಾಡ್ಕೋಬೋದು ಬನ್ನಿ ಹೇಳ್ಕೊಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಟಿಪ್, ನೀವು ಮೇಕಪ್ ಮಾಡ್ಕೊಂಡಿಲ್ಲ ಅಂದರೂ ಮಾಯ್ಶ್ಚರೈಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ಫೇಸ್ ವಾಶ್ ಆದ ನಂತರ ಅಪ್ಲೈ ಅ ಗುಡ್ ಲೇಯರ್ ಆಫ್ ಮಾಯ್ಶ್ಚರೈಸರ್ ಆ್ಯಂಡ್ ಸೆಟಾಫಿಲ್ ಮಾಯ್ಶ್ಚರೈಸಿಂಗ್ ಲೋಷನ್ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಫುಲ್ಲಿ ಹೈಡ್ರೇಟಿಂಗ್ ಮಾಯ್ಶ್ಚರೈಸರ್ ಮತ್ತು ಇಟ್ಸ್ ನಾನ್ ಕಾಮಿಡೋಜೆನಿಕ್. ಸೊ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಈ ಮಾಯ್ಶ್ಚರೈಸರ್. ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್, ಆಲ್ವೇಸ್ ಅಪ್ಲೈ ಪ್ರೈಮರ್ ಬಿಫೋರ್ ಯೋರ್ ಮೇಕಪ್. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಪ್ರಾಶ್ನ ಸೇ ನೋ ಪೋರ್ ಬ್ಲರಿಂಗ್ ಪ್ರೈಮರ್. ಇದು ತುಂಬ ಚೆನ್ನಾಗಿದೆ. ಆಯ್ಲಿನೆಸ್ ಇದ್ದರೆ ನಿಮ್ಮ ಸ್ಕಿನ್ ಮೇಲೆ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ನಿಮಗೇನಾದರೂ ಪೋರ್ಸ್ ಇದ್ದರೆ ಆ ಪೋರ್ಸ್ನೆಲ್ಲ ಬ್ಲರ್ ಮಾಡುತ್ತೆ, ರಫ್ ಟೆಕ್ಸ್ಚರ್ಸ್ನ ಸ್ಮೂತ್ ಮಾಡುತ್ತೆ. ಆ್ಯಂಡ್ ಇದ್ರ ಮೇಲೆ ನಿಮ್ಮ ಮೇಕಪ್ ತುಂಬ ಸ್ಮೂತಾಗಿ ಬ್ಲೆಂಡ್ ಮಾಡ್ಬೋದು ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ನಿಮ್ಮ ಮೇಕಪ್ ಇರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಪಿಗ್ಮೆಂಟೇಷನ್ ಮೇಲೆ ಫೋಕಸ್ ಮಾಡಿ. ಈಗ ನನಗೆ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಒಂಚೂರು ಆ್ಯಕ್ನಿ ಮಾರ್ಕ್ಸ್ ಇದೆ. ಅದಕ್ಕೆ ಆರೆಂಜ್ ಕಲರ್ ಕರೆಕ್ಟರ್ ಮತ್ತು ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಕನ್ಸೀಲರ್ ಯೂಸ್ ಮಾಡಬೇಕು. ಈಗ ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡಬೇಕು ಹೇಳ್ಕೊಡ್ತೀನಿ ನೋಡಿ. ಸ್ವಲ್ಪ ಆರೆಂಜ್ ಕರೆಕ್ಟರ್ ತೊಗೊಳ್ತೀನಿ ಬಿಕಾಸ್ ಐ ಹ್ಯಾವ್ ವೆರಿ ಲಿಟಲ್ ಡಾರ್ಕ್ ಸರ್ಕಲ್ಸ್. ನಿಮಗೇನಾದರೂ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀವು ಒಂಚೂರು ಜಾಸ್ತಿ ತೊಗೋಬೇಕಾಗುತ್ತೆ, ನಾಟ್ ಟೂ ಮಚ್ ಆಲ್ಸೋ. ಆ್ಯಂಡ್ ಇದ್ರ ಜೊತೆ ಒಂಚೂರು ನೀವು ಮತ್ತೆ ಅದು ಈಕ್ವಲ್ ಅಮೌಂಟಲ್ಲಿ ನೀವು ಕನ್ಸೀಲರ್ನ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಮಿಕ್ಸ್ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಲ್ಲಿ ಡಾಟ್ ಮಾಡಿ ಬ್ಲೆಂಡ್ ಮಾಡಬೇಕಷ್ಟೆ. ಈಗ ನೋಡಿ, ನೀವು ಎಷ್ಟು ಆರೆಂಜ್ ಕರೆಕ್ಟರ್ ಮಿಕ್ಸ್ ಮಾಡ್ಕೋಬೇಕು ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ ಆಫ್ ಯುವರ್ ಡಾರ್ಕ್ ಸರ್ಕಲ್ಸ್. ನಿಮಗೇನಾದರೂ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಇನ್ನೊಂಚೂರು ಆರೆಂಜ್ ಕರೆಕ್ಟರ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡ್ಕೋಬೋದು. ತುಂಬ ಆರೆಂಜಿ ಕಾಣಿಸಿದೆ ಅಂದರೆ ಒಂಚೂರು ಕನ್ಸೀಲರ್ನಿಂದ ಅಪ್ಲೈ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಇಟ್ಸ್ ವೆರಿ ಸಿಂಪಲ್. ಬಟ್ ಈ ರೀತಿಯಲ್ಲಿ ನೀವು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನ್ಯಾಚುರಲ್ಲಾಗಿ ನೀವು ಕಾಣಿಸೋ ರೀತಿಯಲ್ಲಿ ಮೇಕಪ್ ಮಾಡ್ಕೋಬೋದು. ಲೈಕ್ ಈಗ ನೀವು ಕಲರ್ ಕರೆಕ್ಷನ್, ಕನ್ಸೀಲರ್ ಏನೂ ಹಾಕಿದ್ದೀರಾ ಅಂತ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಕಾಣುತ್ತೆ. ನೀವು ನೋಡ್ತಿರೋ ಹಾಗೆ ಎಷ್ಟು ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಿದೆ ನೋಡಿ. ನನ್ನ ಪಿಗ್ಮೆಂಟೇಷನ್ ಎಷ್ಟು ನೀಟಾಗಿ ಹೈಡ್ ಆಗ್ತಿದೆ ನೋಡಿ. ಯಾರೂ ಹೇಳೋದಕ್ಕಾಗೋದಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಡೈರೆಕ್ಟಾಗಿ ನೋಡಿದಾಗ ಕೂಡ ಯಾರೂ ಹೇಳೋಕ್ಕಾಗೋದಿಲ್ಲ ನಾನು ಕನ್ಸೀಲರ್ ಹಾಗೂ ಕಲರ್ ಕರೆಕ್ಷನ್ ಮಾಡಿದ್ದೀನಿ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಫೌಂಡೇಶನ್. ನಾನು ಲಾರಿಯಲ್ ಇನ್ಫ್ಯಾಲಿಬಲ್ನ ಸಿರಮ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದು ಎಷ್ಟು ಲೈಟ್ ಆ್ಯಂಡ್ ಬ್ಯೂಟಿಫುಲ್ ಫೌಂಡೇಶನ್ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಹೈ ಎಂಡ್ ಪ್ರಾಡಕ್ಟ್ಸ್ಗಿಂತಲೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡುವಂಥ ಒಂದು ಫೌಂಡೇಶನ್ ಆ್ಯಂಡ್ ಮೈ ಅಬ್ಸಲ್ಯೂಟ್ ಫೇವ್ರೆಟ್ ಫೌಂಡೇಶನ್. ನಿಮಗೆ ಒಂದು ನ್ಯಾಚುರಲ್ ಫಿನಿಶ್ ಬೇಕಂದರೆ ಪ್ಲೀಸ್ ಗೋ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಇಟ್ಸ್ ಅನ್ ಅಮೇಝಿಂಗ್ ಫೌಂಡೇಶನ್. ನನ್ನ ಒಂದು ಫೇವ್ರೆಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು. ಸೂಟ್ಸ್ ಆಲ್ ಸ್ಕಿನ್ ಟೈಪ್ಸ್ ಆ್ಯಂಡ್ ಎಷ್ಟು ಸಖತ್ ನ್ಯಾಚುರಲ್ ಆಗಿ ಕಾಣುತ್ತೆ ಅಂದರೆ ಸೀರಿಯಸ್ ಆಗಿ ನಿಮಗೂ ಫೀಲ್ ಆಗೋದಿಲ್ಲ ನೀವೇನೋ ಫೌಂಡೇಶನ್ ಅಪ್ಲೈ ಮಾಡಿದ್ರ ಅಂತ. ನೋಡಿದವ್ರಿಗೂ ಕೂಡ ಹೇಳಿದ್ರು, ಅವರು ಕೂಡ ನಂಬೋದಿಲ್ಲ. ಸೊ ಇಟ್ ಲುಕ್ಸ್ ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ ಲೈಟ್ ಆನ್ ಯುವರ್ ಸ್ಕಿನ್. ಆ್ಯಂಡ್ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಶೇಡ್ನ ಚೂಸ್ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಡ್ ನಾನಿಲ್ಲಿ ಯೂಸ್ ಮಾಡಿರೋ ಶೇಡೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಈಗ ಕಾಂಟೋರ್ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಿಂತಲೂ ಅಪ್ಲೈ ಲಿಟಲ್ ಬಿಟ್ ಆನ್ ಬ್ಯಾಕ್ ಆಫ್ ಯೋರ್ ಹ್ಯಾಂಡ್. ಈ ರೀತಿ ಆ್ಯಂಗಲ್ಡ್ ಬ್ರಷ್ನ ತೊಗೊಳ್ಳಿ. ಈ ರೀತಿ ಸ್ಲ್ಯಾಂಟಿಂಗ್ ಸ್ಲೋಪ್ ಶೇಪ್ ಇರುತ್ತೆ ನೋಡಿ, ದಟ್ಸ್ ಯೋರ್ ಆ್ಯಂಗಲ್ಡ್ ಬ್ರಷ್. ಇದರಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ನ ಡ್ಯಾಬ್ ಮಾಡಿಬಿಟ್ಟು ನೋಡಿ, ಈ ರೀತಿ ನೀವು ಫಿಶ್ ಫೇಸ್ ಮಾಡಿದಾಗ ಚೀಕ್ ಬೋನ್ಸ್ ನೀವು ಕಾಣ್ಬೋದು ಈಸಿಯಾಗಿ. ಅದರ ಮೇಲೆ ಒಂಚೂರು ಲೈಟಾಗಿ ಜೆಂಟಲಾಗಿ ಪ್ರೆಸ್ ಮಾಡಿ ಅಷ್ಟೇ. ಸೊ ದಟ್ ಡಿಫೈನ್ಸ್ ಯೋರ್ ಚೀಕ್ ಬೋನ್.
ಇಲ್ಲಿ ಏನಪ್ಪ ಆಗುತ್ತಂದರೆ ನಮ್ಮ ಫೇಸ್ ಮೇಲೆ ನ್ಯಾಚುರಲ್ ಆಗಿ ಶ್ಯಾಡೋ ಬೀಳುವಂಥ ಒಂದು ಏರಿ. ಸೊ ಇಲ್ಲಿ ನಾವು ಕಾಂಟೋರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸು ಸ್ಲಿಮ್ ಆಗಿ ಮೋರ್ ಡೈಮೆನ್ಷನ್ ಇರೋ ಥರ ಕಾಣುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಡಬಲ್ ಚಿನ್ ಪ್ರಾಬ್ಲಮ್ ಇದ್ದರೆ ನೀವು ಜಾಲೈನ್ನ ಕಾಂಟೋರ್ ಮಾಡಿ, ಆಗ ಆಬ್ವಿಯಸ್ಲಿ ಆ ಡಬಲ್ ಚಿನ್ ಸ್ವಲ್ಪ ಹೈಡ್ ಆಗುತ್ತೆ. ಮತ್ತು ಚೀಕ್ ಬೋನ್ಸ್ನ ಕಾಂಟೋರ್ ಮಾಡಿದಾಗ ಆಲ್ವೇಸ್ ಟೇಕ್ ಟು ದ ಟಿಪ್ ಆಫ್ ಯೋರ್ ಐಬ್ರೋ, ಆಗ ಇನ್ನೂ ನ್ಯಾಚುರಲ್ ಆಗಿ ಕಾಣುತ್ತೆ. ನೋಸ್ನ ಹೇಗೆ ಕಾಂಟೋರ್ ಮಾಡೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸ್ವಲ್ಪ ಕಾಂಟೋರ್ ಶೇಡ್ನ ತಗೊಂಡು ಈ ರೀತಿ ಸೈಡ್ಸ್ ಮೇಲೆ ಅಪ್ಲೈ ಮಾಡಿ. ಐಬ್ರೋ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮೂಗಿನ ತುದಿವರೆಗೂ. ಈಗ 2 ಲೈನನ್ನು ಕೆಳಗಡೆ ಜಾಯಿನ್ ಮಾಡ್ತಾ ಇದು ಸ್ಮೂತಾಗಿ ಕಾಣಿಸೋ ರೀತಿಯಲ್ಲಿ ಜಸ್ಟ್ ನೀವು ಫಿಂಗರಿಂದಾನೇ ಇದನ್ನು ಬ್ಲೆಂಡ್ ಮಾಡಿಬಿಡ್ಬೋದು. ಇಟ್ಸ್ ವೆರಿ ಸಿಂಪಲ್. ಆ್ಯಕ್ಚುಲಿ ನೋಸ್ ಕಾಂಟೋರ್ ಮಾಡೋದಕ್ಕೆ ಹಲವಾರು ರೀತಿ ಇದೆ. ಮೂಗನ ದಪ್ಪಾಗಿ ಕಾಣಿಸೋ ರೀತಿಯಲ್ಲಿ ಮಾಡೋದಕ್ಕೆ, ಸ್ಲಿಮ್ ಆಗಿ ಸಣ್ಣದಾಗಿ ಉದ್ದಾಗಿ ಕಾಣಿಸೋ ರೀತಿಯಲ್ಲಿ. ಬಟ್ ಇದು ಬಂದು ಒಂದು ಬೇಸಿಕ್ ನೋಸ್ ಕಾಂಟೋರ್ ಟ್ರಿಕ್ಕು. ಬಿಗಿನರ್ಸ್ಗೆ ಇಷ್ಟು ಕಲ್ತ್ಕೊಂಡ್ರೆ ಸಾಕು ಅನಿಸುತ್ತೆ. ಆಮೇಲೆ ಇನ್ನು ಸ್ವಲ್ಪ ಕಾಂಟೋರ್ ಶೇಡ್ನ ನೀವು ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ನಿಂದ ನಿಮ್ಮ ಕಣ್ಣಿನ ಫೋಲ್ಡ್ ಏನಿದೆ ನೋಡಿ, ಐಲಿಡ್ ಫೋಲ್ಡ್ ಆ ಕ್ರೀಸ್ ಏನಂತೀವಿ, ಆ ಫೋಲ್ಡ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಫೋಲ್ಡ್ ಮೇಲೆ ನೀವು ಡಿಫೈನ್ ಮಾಡಿ ಜಸ್ಟ್ ಈ ರೀತಿ ಕಾಂಟೋರ್ನ. ಆಗ ಅಲ್ಲೂ ಕೂಡ ಶ್ಯಾಡೋ ಇರೋ ಥರ ಕಾಣುತ್ತೆ. ನಿಮಗೆ ಒಂದು ಐ ಸ್ಪೇಸ್ ಇನ್ನು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಆ್ಯಂಡ್ ಬ್ಲಷ್ ಬದಲು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಯೂಸ್ ಮಾಡಿ. ಇಟ್ ಲುಕ್ಸ್ ಮೋರ್ ನ್ಯಾಚುರಲ್. ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ. ಈ ಕಲಬಾರ್ನ ಚೀಕ್ ಇಲ್ಯೂಷನ್ ಬ್ಲಷ್ ಏನಿದೆ, ಇಟ್ಸ್ ವೆರಿ ವೆರಿ ನೈಸ್ ಪ್ರಾಡಕ್ಟ್. ನಿಮಗೆ ಲಿಪ್ಸ್ಟಿಕ್ಕೇ ಹಾಕ್ತಿರೋ ಹಾಗೆ ಕಾಣಿಸ್ಬೇಕು ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಆ್ಯಂಡ್ ಒಂದು ನ್ಯಾಚುರಲ್ ಫ್ಲಶ್ ಆಫ್ ಕಲರ್ ಕೊಡುತ್ತೆ ನಿಮ್ಮ ಚೀಕ್ಸ್ಗೆ. ನೋಡ್ಬೋದು, ಇಟ್ಸ್ ವೆರಿ ಈಸಿ ಟು ಬ್ಲೆಂಡ್. ನಿಜವಾಗ್ಲೂ ಒಂದು ನ್ಯಾಚುರಲ್ ಪಿಂಕ್ ಲಿಪ್ಸ್ ಇರೋ ಥರ ಕಾಣುತ್ತೆ. ಇಟ್ಸ್ ವೆರಿ ವೆರಿ ನೈಸ್ ಪ್ರಾಡಕ್ಟ್. ಆಮೇಲೆ ಈಗ ಬ್ಲಷ್ ಹೇಗೆ ಅಪ್ಲೈ ಮಾಡೋದು ಚೀಕ್ಸ್ ಮೇಲೆ ಅಂತ ಅಂದರೆ, ನೀವು ಕಾಂಟೋರ್ ಎಲ್ಲಿ ಅಪ್ಲೈ ಮಾಡಿರ್ತೀರ ನೋಡಿ, ಅದ್ರ ಮೇಲೆ 1-2 ಡಾಟ್ ಅಪ್ಲೈ ಮಾಡಿ. ಆ್ಯಂಡ್ ಇದನ್ನು ಕೂಡ ನಿಮ್ಮ ಐಬ್ರೋ ತುದಿವರೆಗೂ ತೊಗೊಂಡು ಹೋಗಿ ನಿಮ್ಮ ಜಸ್ಟ್ ಯು ಕ್ಯಾನ್ ಯೂಸ್ ಯುವರ್ ಫಿಂಗರ್ಸ್. ಎಲ್ಲ ಕ್ರೀಮ್ ಪ್ರಾಡಕ್ಟ್ಸ್ಗೂ ಯು ಕ್ಯಾನ್ ಜಸ್ಟ್ ಯೂಸ್ ಯುವರ್ ಫಿಂಗರ್ಸ್, ಈವನ್ ಫಾರ್ ಯೋರ್ ಕ್ರೀಮ್ ಕಾಂಟೋರ್ ಆಲ್ಸೋ. ತುಂಬ ಈಸಿ ಆಗುತ್ತೆ ಕೆಲಸ. ಆ್ಯಂಡ್ ಬ್ರಷ್ ಇಲ್ಲ ಅಂದರೆ ಯು ಕ್ಯಾನ್, ಆಫ್ಕೋರ್ಸ್ ನಾನು ಇಲ್ಲಿ ಹೇಳ್ಕೊಡ್ತಿದ್ದೀನಲ್ವಾ, ಯು ಕ್ಯಾನ್ ಜಸ್ಟ್ ಯೂಸ್ ಯೋರ್ ಫಿಂಗರ್ಸ್, ಅಥವಾ ಬ್ರಷ್ ಇದ್ದರೆ ಯು ಕ್ಯಾನ್ ಈವನ್ ಯೂಸ್ ಯೋರ್ ಬ್ರಷ್. ಇದಾದ ನಂತರ ಯು ಕ್ಯಾನ್ ಫಿನಿಶ್ ಯೋರ್ ಮೇಕಪ್ ಹೇಗೆ ಬೇಕೋ ಹಾಗೆ. ಬಟ್ ನಾನು ನ್ಯಾಚುರಲ್ ಆಗಿ ಹೇಗೆ ನೀವು ಮೇಕಪ್ ಮಾಡ್ಕೋಬೋದು, ಲೈಕ್ ಐ ಮೇಕಪ್ ಎಲ್ಲ ಅಂತ ಹೇಳ್ಕೊಡ್ತೀನಿ ನೋಡಿ. ಐಬ್ರೋ ಪೆನ್ಸಿಲ್ ತೊಗೊಳ್ತಾ ಇದ್ದೀನಿ, ಸ್ವಿಸ್ ಬ್ಯೂಟಿಯ ಐಬ್ರೋ ಪೆನ್ಸಿಲ್, ಮೈಕ್ರೋ ಬ್ರೋ ಪೆನ್ಸಿಲ್. ಇದು ತುಂಬ 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 ಚೆನ್ನಾಗಿದೆ ಆ್ಯಕ್ಚುಲಿ. ಈ ಒಂದು ಐಬ್ರೋ ಪೆನ್ಸಿಲ್ ತುಂಬ ವರ್ಷದಿಂದ ಕೂಡ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ನನಗೆ ಎಲ್ಲಿ ಗ್ಯಾಪ್ಸ್ ಇದೆ ಅಲ್ಲಿ ಮಾತ್ರ ಫಿಲ್ ಮಾಡ್ತಿದ್ದೀನಿ. ನಾನು ಜಾಸ್ತಿ ಶೇಪ್ ಆಗಿ ಏನೂ ಕೊಡ್ತಾಯಿಲ್ಲ, ಓವರಾಗಿ ಡಿಫೈನ್ ಮಾಡೋಕ್ಕೆ ಹೋಗ್ತಿಲ್ಲ. ವೆನ್ ಯು ವಾಂಟ್ ದಟ್ ನ್ಯಾಚುರಲ್ ಲುಕಿಂಗ್ ಮೇಕಪ್, ನೀವು ಜಸ್ಟ್ ಆ ಇಂಪರ್ಫೆಕ್ಷನ್ನ ಮಾತ್ರ ನೀವು ಸ್ವಲ್ಪ ಪರ್ಫೆಕ್ಟಾಗಿ ಕಾಣಿಸೋ ರೀತಿಯಲ್ಲಿ ಮಾಡಿಕೊಂಡ್ರೆ ದಟ್ಸ್ ಮೋರ್ ದೆನ್ ಎನಫ್. ನೀವಿಲ್ಲಿ ನೋಡ್ತಿರೋ ಹಾಗೆ ನನ್ನ ಐಬ್ರೋ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಮತ್ತು ಆರ್ಚ್ ಮೇಲೆ ಒಂಚೂರು ಗ್ಯಾಪ್ ಇದೆ. ಆ ಗ್ಯಾಪ್ಸ್ನ ಫಿಲ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಓವರಾಗಿ ಏನು ಶೇಪ್ ಎಲ್ಲ ಏನೂ ಕೊಡ್ತಾ ಇಲ್ಲ. ಸೊ ಇದನ್ನು ಫಿಲ್ ಮಾಡಿ, ಇದರಿಂದ ಸ್ಪೂಲ್ ಇರುತ್ತೆ ನೋಡಿ, ಅದರಿಂದ ಆ ಲೈನ್ ನೀವು ಫಿಲ್ ಮಾಡಿದ್ರಲ್ಲ, ಆ ಲೈನ್ನ ಬ್ಲೆಂಡ್ ಮಾಡಿದಾಗ ನೀವು ಏನೋ ಪ್ರಾಡಕ್ಟೇ ಹಾಕಿರೋ ಥರ ಕಾಣೋದಿಲ್ಲ, ನೀಟಾಗಿ ಬ್ಲೆಂಡ್ ಆಗಿಬಿಡುತ್ತೆ ಅದು ಐಬ್ರೋ ಜೊತೆ. ಆ್ಯಂಡ್ ಒನ್ ಆಫ್ ದ ನ್ಯಾಚುರಲ್ ಲುಕಿಂಗ್ ಮಸ್ಕಾರ ಅಂದರೆ, ಇಫ್ ಯು ವಾಂಟ್ ದಟ್ ನ್ಯಾಚುರಲ್ ಲುಕಿಂಗ್ ಐ ಲ್ಯಾಶಸ್, ಯು ಕ್ಯಾನ್ ಗೋ ಫಾರ್ ದಿಸ್ ಮೇಬೆಲಿನ್ ಸ್ಕೈ ಹೈ ಮಸ್ಕರ. ತುಂಬ 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 ಚೆನ್ನಾಗಿದೆ. ಒಂದು ಒಳ್ಳೆ ಲಿಫ್ಟ್ ಕೊಡುತ್ತೆ, ವಾಲ್ಯೂಮ್ ಕೊಡುತ್ತೆ, ಆ್ಯಂಡ್ ಇಟ್ ಡಸ್ ನಾಟ್ ಕ್ಲಂಪ್ ಯುವರ್ ಲ್ಯಾಶಸ್, ಅಂದರೆ ಲ್ಯಾಶಸ್ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸಕ್ಕದಾಗಿ ಒಂದು ಲಿಫ್ಟ್ ಕೊಡುತ್ತೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ವೆರಿ ನ್ಯಾಚುರಲ್ ಆ್ಯಂಡ್ ಫ್ಯಾಂಟಾಸ್ಟಿಕ್. ತುಂಬ ಮಸ್ಕರಾಸ್ ನಾನು ಯೂಸ್ ಮಾಡಿದ್ದೀನಿ. ಬಟ್ ನ್ಯಾಚುರಲ್ ಲುಕಿಂಗ್ ಐ ಲ್ಯಾಶಸ್ ಬೇಕಂದರೆ ಯು ಕ್ಯಾನ್ ಗೋ ಫಾರ್ ದಿಸ್. ಇನ್ನೊಂಚೂರು ಪಿಂಕಾಗಿ ಕಾಣಿಸ್ಬೇಕಂದ್ರೆ ನಿಮ್ಮ ಲಿಪ್ಸು ಇನ್ನು ಸ್ವಲ್ಪ ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ತೊಗೊಂಡು ಈ ರೀತಿ ಜಸ್ಟ್ ಡ್ಯಾಬ್ ಮಾಡಿ, ಅಷ್ಟೇ ಸಾಕು. ಲಿಪ್ಸ್ಟಿಕ್ ಹಾಕಿರೋ ಥರ ಕಾಣಿಸೋದೇ ಇಲ್ಲ. ಲಾಸ್ಟಲ್ಲಿ ನೀವು ನಿಮ್ಮ ಮೇಕಪ್ನ ಒಂದು ಫಿನಿಷಿಂಗ್ ಪೌಡರಿಂದ ಸೆಟ್ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ನೀವು ಫೌಂಡೇಶನ್, ಕಾಂಟೋರ್, ಬ್ಲಷ್ ಎಲ್ಲ ಯೂಸ್ ಮಾಡಿದ್ರಲ್ಲ, ಅದ್ರ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು. ನಾನು ಇಲ್ಲಿ ಮರ್ತೋಗಿದೆ, ಸೊ ಆಫ್ಟರ್ ಮೈ ಫುಲ್ ಫೇಸ್ ಮೇಕಪ್ ನಾನು ಯೂಸ್ ಮಾಡ್ತಿದ್ದೀನಿ. ಮೇಬೆಲಿನ್ ಫಿಟ್ ಮಿಯ ಫಿನಿಷಿಂಗ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಪೌಡರ್ ಪಫ್ ನೀವು ತೊಗೋಬೋದು, ಅಥವಾ ಪೌಡರ್ ಬ್ರಷ್ ಇದ್ದರೆ ಪೌಡರ್ ಬ್ರಷಿಂದ ಇಟ್ ಲುಕ್ಸ್ ಮೋರ್ ನ್ಯಾಚುರಲ್. ಸೊ ಯು ಕ್ಯಾನ್ ಜಸ್ಟ್ ಡಸ್ಟ್ ಇಟ್ ಆಫ್. ಇದು ಫಿನಿಷಿಂಗ್ ಪೌಡರ್ ಏನಕ್ಕೆ ಅಂದರೆ, ಬಿಕಾಸ್ ಇಟ್ ಫಿನಿಶ್ ಯುವರ್ ಎಂಟೈರ್ ಲುಕ್. ಆಮೇಲೆ ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ತೊಗೊಂಡು ಫುಲ್ ಫೇಸ್ ಮೇಲೆ ಸೆಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ದಿಸ್ ಮೇಕ್ಸ್ ಯುವರ್ ಮೇಕಪ್ ಲಾಂಗ್ ಲಾಸ್ಟಿಂಗ್. ಮತ್ತು ಏನಾದರೂ ಪೌಡ್ರಿ ಆಗಿದ್ದರೆ ಇಟ್ ಸೆಟ್ಸ್ ಇನ್ ಟು ಯುವರ್ ಸ್ಕಿನ್. ಸೊ ಇವಾಗ ನೋಡ್ತಿದ್ರಲ್ವಾ, ಎಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ಕೂಡ ಮೇಕಪ್ ಲುಕ್ಸ್ ವೆರಿ ನ್ಯಾಚುರಲ್. ಸೊ ಈ ರೀತಿಯಾದಂಥ ಮೇಕಪ್ ನೀವು ಪ್ರಾಕ್ಟೀಸ್ ಮಾಡಿ.
ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇನ್‌ಫ್ಯಾಕ್ಟ್ ಯಾರು ಕೂಡ ಹೇಳೋದಕ್ಕೆ ಆಗೋದಿಲ್ಲ ನೀವು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ. ನಿಮಗೂ ಕೂಡ ತುಂಬ ಲೈಟಾಗಿ ಫೀಲ್ ಆಗುತ್ತೆ. ಆ್ಯಂಡ್ ನನ್ನ ಒಂದು ಅಬ್ಸಲ್ಯೂಟ್ ಫೇವ್ರೆಟ್ ಮೇಕಪ್ ಅಂದರೆ ಇದೇನೆ. ಸೊ ನಾನು ಈ ಥರ ಒಂದು ಮೇಕಪ್‌ನ ತುಂಬ ಪ್ರಿಫರ್ ಮಾಡ್ತೀನಿ. ನೀವು ಕೂಡ ನನ್ನ ಥರ ಟೇಸ್ಟ್ ಇರೋರಾದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಆ್ಯಂಡ್ ಈ ಒಂದು ಮೇಕಪ್ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕೂಡ ನನಗೆ ಹೇಳಿ ತಿಳಿಸಿ. ಸಿಗುವ ಮತ್ತೊಂದು ವೀಡಿಯೋನಲ್ಲಿ. ಟೇಕ್ ಕೇರ್. ಬಾಯ್.